ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಹೋಲಿಯ ಆಚರಣೆಯ ಹಿಂದೆ ಹೋಲಿಕಾ ಮತ್ತು ಪ್ರಹ್ಲಾದನ ಕಥೆ ಇದೆ. ಹರಿಭಕ್ತನ ಧ್ವಂಸಕ್ಕೆ ಮುಂದಾಗಿ ತಾನೇ ದಹನವಾದ ಹೋಲಿಕಾಳ ಕತೆ. ಹೋಳಿ ಎಂದರೆ ಸಾಮಾನ್ಯವಾಗಿ ಎಲ್ಲರ ಮುಖದಲ್ಲೂ ಒಂದು ಬಗೆಯ ಸಂತೋಷ ಹಾಗೂ ಸಂಭ್ರಮ ಮೂಡುವುದು. ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಹೋಳಿ ವಿಭಿನ್ನ ಆಚರಣೆಗಳನ್ನು ಒಳಗೊಂಡಿದೆ. ಪ್ರದೇಶದಿಂದ ಪ್ರದೇಶಕ್ಕೆ ಹೋಳಿ ಹಬ್ಬವನ್ನು ಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಆದರೆ ಹಬ್ಬದ ಆಚರಣೆಯ ಅರ್ಥ ಹಾಗೂ ಉದ್ದೇಶಗಳು ಒಂದೇ ಆಗಿದೆ. ದುಷ್ಟಶಕ್ತಿಗಳು ದೈವಿ ಶಕ್ತಿಯ ಮುಂದೆ ದಹಿಸಿ ಹೋಗುತ್ತಾರೆಯೇ ಹೊರತು ಜಯಿಸಲು ಸಾಧ್ಯವಿಲ್ಲ ಎನ್ನುವ ಮಹತ್ವಪೂರ್ಣ ಅರ್ಥವನ್ನು ಈ ಹಬ್ಬ ತಿಳಿಸಿಕೊಡುತ್ತದೆ. ಹಬ್ಬದ ಹಿನ್ನೆಲೆಗೆ ಸಂಬಂಧಿಸಿದಂತೆ ಪುರಾಣದಲ್ಲಿ ಅನೇಕ ಕಥೆ ಹಾಗೂ ಉಪಕಥೆಗಳು ಇವೆ. ಅವುಗಳಲ್ಲಿ ಹೋಲಿಕಾ ಮತ್ತು ಪ್ರಹ್ಲಾದನ ಕಥೆಯು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾಗಾದರೆ ಕತೆ ಏನೆಂದು ನೋಡೋಣ ಬನ್ನಿ ಸ್ನೇಹಿತರೆ. ಹಿರಣ್ಯಕಶಿಪು ಎನ್ನುವ ರಾಜ ಅತ್ಯಂತ ದುಷ್ಟ ಮನಸ್ಸಿನವನಾಗಿದ್ದ. ಆದರೆ ಅವನಲ್ಲಿ ಅತ್ಯಂತ ಶಕ್ತಿ ಇತ್ತು. ಅಹಂಕಾರಿಯೂ ಸ್ವಾರ್ಥಿಯೂ ಆದ ಅವನು ತನ್ನ ರಾಜ್ಯದ ಜನತೆಗೆ ತನ್ನನ್ನೇ ಆರಾಧಿಸಬೇಕು, ತನ್ನ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಬೇಕು ಎನ್ನುವ ಕೆಟ್ಟ ಆಸೆಯನ್ನು ಹೊಂದಿದ್ದನು. ಕೋಪಿಷ್ಠನು ಹಾಗೂ ನಿರ್ದಯಿಯಾದ ರಾಜನ ಮಾತನ್ನು ಮೀರಲಾಗದೆ ಜನರು ಹಿರಣ್ಯಕಶಿಪುವೇ ತನ್ನ ದೇವರು ಎನ್ನುವಂತೆ ಪೂಜಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ಹಿರಣ್ಯಕಶಿಪುವಿಗೆ ಮುದ್ದಿನ ಮಗನ ಜನನವಾಗುತ್ತದೆ. ಅವನಿಗೆ ಹೆಚ್ಚು ಸಂತೋಷವನ್ನು ತಂದುಕೊಟ್ಟಿತ್ತು. ಆದರೆ ಮಗನು ಬಾಲ್ಯದಿಂದಲೇ ಹರಿಯ ಭಕ್ತನಾಗಿದ್ದನು. ಸದಾಕಾಲ ಹರಿಯನ್ನೇ ಧ್ಯಾನಿಸುತ್ತಾ ಹರಿಯ ಪೂಜೆಯನ್ನೇ ಮಾಡುತ್ತಿದ್ದನು. ಅದನ್ನು ನೋಡಿ ಹಿರಣ್ಯಕಶಿಪುವಿಗೆ ಅತ್ಯಂತ ಕೋಪ ಹಾಗೂ ಬೇಸರವನ್ನುಂಟು ಮಾಡಿತು. ಮಗನು ಹರಿಯ ನಾಮವನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಎನ್ನುವುದನ್ನು ಮನಗಂಡಿದ್ದನು. ಹಾಗಾಗಿ ಅಪ್ಪನಿಗಿಂತ ಶ್ರೇಷ್ಠ ಹರಿ ಎಂದು ಅರಿತಿದ್ದನು. ರಾಜ್ಯದ ಜನತೆ ತಾನು ಹೇಳಿದಂತೆ ತನ್ನನ್ನೇ ಪೂಜಿಸುತ್ತಾರೆ, ಆದರೆ ತನ್ನ ಮಗನೇ ತನ್ನನ್ನು ಪೂಜಿಸುವುದಿಲ್ಲ ಎನ್ನುವ ದೊಡ್ಡ ನಿರಾಸೆ ಹಿರಣ್ಯಕಶಿಪುವಿಗೆ ಕ್ರೋಧ ಹುಟ್ಟುವಂತೆ ಮಾಡಿತ್ತು. ಪ್ರಹ್ಲಾದನು ಅತ್ಯಂತ ಚಿಕ್ಕ ವಯಸ್ಸಿನ ಬಾಲಕ. ಇವನ ಮನಸ್ಸನ್ನು ಬದಲಾಯಿಸಬೇಕು, ಅದಕ್ಕಾಗಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹಿರಣ್ಯಕಶಿಪು ನಿರ್ಧರಿಸಿದನು. ಅಂತೆಯೇ ಹೆಂಡತಿಯಿಂದ ಬುದ್ಧಿಮಾತುಗಳನ್ನು ಹೇಳಿಸಿದನು. ಕೆಲವು ಪ್ರಾಣಿ ಪಕ್ಷಿಗಳಿಂದ ಭಯ ಹುಟ್ಟಿಸುವಂತೆ ಮಾಡಿದನು. ಹಿಂಸೆ ಮಾಡಿದನು. ಈ ಕೆಲಸಗಳಿಂದ ಮಗನು ಬುದ್ಧಿ ಕಲಿಯಬಹುದು ಎಂದು ಭಾವಿಸಿದ. ಆದರೆ ಪ್ರಹ್ಲಾದ ಮಾತ್ರ ಹರಿಯ ಭಕ್ತಿಯನ್ನು ಬಿಟ್ಟು ಕದಲಲಿಲ್ಲ. ಎಂತಹ ಭಯ ಹಾಗೂ ಪಾಠಗಳನ್ನು ಕಲಿಸಿದರೂ ಸಹ ಎಲ್ಲವೂ ವಿಫಲವಾಯಿತು. ಪ್ರಹ್ಲಾದನ ಹರಿಯ ಭಕ್ತಿಯ ಮುಂದೆ ಎಲ್ಲವೂ ಶೂನ್ಯವಾಯಿತು. ಇದರಿಂದ ಹಿರಣ್ಯಕಶ್ಯಪನು ಇನ್ನಷ್ಟು ಸಿಟ್ಟಿಗೆ ಒಳಗಾದನು. ಹಿರಣ್ಯಕಶಿಪುವಿನ ತಂಗಿ ಹೋಲಿಕಾ ತನ್ನ ತೊಡೆಯ ಮೇಲೆ ಯಾರು ಕುಳಿತುಕೊಳ್ಳುವರೋ ಅವರು ದಹಿಸಿ ಹೋಗಬೇಕು ಎನ್ನುವ ವರವನ್ನು ಪಡೆದುಕೊಂಡಿದ್ದಳು. ಅದರಂತೆ ತನ್ನ ಮಗ ಎನ್ನುವ ಕರುಣೆಯನ್ನು ಮರೆತ ರಾಜನು ತಂಗಿಯ ಬಳಿ ತನ್ನ ಮಗನನ್ನು ನಿನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳಬೇಕು ಎಂದು ಕೇಳಿಕೊಂಡನು. ಅಣ್ಣನ ಮಾತಿನಂತೆ ಹೋಲಿಕಾ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಳು. ಆಗ ಪ್ರಹ್ಲಾದ ಹರಿಯ ಧ್ಯಾನ ಮಾಡುತ್ತಾ ಕುಳಿತನು. ಹರಿಯ ಧ್ಯಾನದ ಫಲವಾಗಿ ಹೋಲಿಕಾಳ ತೊಡೆಯ ಬೆಂಕಿಯು ಪ್ರಹ್ಲಾದನಿಗೆ ಸೋಕದೇ ಹೋಯಿತು. ಬದಲಿಗೆ ಹೋಲಿಕಾ ಬೆಂಕಿಯಲ್ಲಿ ದಹಿಸಿ ಹೋದಳು. ಪ್ರಹ್ಲಾದನು ಯಾವುದೇ ಅಪಾಯಕ್ಕೆ ಒಳಗಾಗದೆ ಬೆಂಕಿಯಿಂದ ಹೊರಬಂದನು. ಹೋಲಿಕಾ ದಹಿಸಿ ಇರುವುದು ಹೋಳಿ ಹಬ್ಬ ಎನ್ನುವ ಹಬ್ಬ ಆಚರಣೆಗೆ ಬಂತು. ದುಷ್ಟತನ ಹಾಗೂ ಅಹಂಕಾರದಿಂದ ಯಾವುದನ್ನೂ ಜಯಿಸಲು ಸಾಧ್ಯವಿಲ್ಲ. ಪ್ರೀತಿ, ವಿಶ್ವಾಸ ಹಾಗೂ ಸಹಕಾರದ ಮನೋಭಾವ ಹೊಂದಿದ್ದವರು ಎಲ್ಲರೊಂದಿಗೂ ಬೆರೆಯುತ್ತಾರೆ, ಜೀವನದಲ್ಲಿ ಎಲ್ಲಾ ಬಗೆಯ ಸಂತೋಷಗಳನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ಅರ್ಥವನ್ನು ಈ ಹಬ್ಬವು ತಿಳಿಸಿಕೊಡುತ್ತದೆ. ಜೊತೆಗೆ ದೈವಿ ಶಕ್ತಿಯ ಮುಂದೆ ದುಷ್ಟಶಕ್ತಿಯ ಆಟ ಎಂದಿಗೂ ನಡೆಯದು ಎನ್ನುವುದನ್ನು ಎಲ್ಲರೂ ಅರಿಯಬೇಕು. ಹಿಂದೂಗಳು ಆಚರಿಸುವ ಹಬ್ಬಗಳಲ್ಲಿ ಹೋಳಿಯೂ ಒಂದು. ವಿವಿಧ ಪ್ರದೇಶಗಳಲ್ಲಿ ವಿಭಿನ್ನವಾದ ನಂಬಿಕೆಯ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ. ಬಹುತೇಕ ಪ್ರದೇಶಗಳಲ್ಲಿ ಮನೆಯ ಸುತ್ತಲಿನ ಕೆಟ್ಟ ವಸ್ತುಗಳು ಹಾಗೂ ಅನಗತ್ಯ ವಸ್ತುಗಳನ್ನು ಸುಡುವುದರ ಮೂಲಕ ಕೆಟ್ಟ ಶಕ್ತಿ ಹಾಗೂ ಕಣಗಳನ್ನು ನಾಶ ಮಾಡುತ್ತಾರೆ. ನಂತರ ವಿವಿಧ ಬಣ್ಣಗಳ ಸಿಂಚನ ಮಾಡಿ ಹಬ್ಬದ ಸಂಭ್ರಮವನ್ನು ಆಚರಿಸುತ್ತಾರೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸುಗ್ಗಿಯ ಕುಣಿತವನ್ನು ಮಾಡುವುದರ ಮೂಲಕ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.
ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಧನ್ಯವಾದಗಳು.